ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ನೀರಾಟೋತ್ಸವ. ರಾಮಚಂದ್ರ ಪುಷ್ಕರಣಿ ಬಳಿ ಅಮ್ಮ ಸ್ವಾಮಿಯವರಿಗೆ ಸಾಂಪ್ರದಾಯಿಕ ತಿರುಮಂಜನ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವೈಭವದ ಸಪ್ತೋತ್ಸವ. ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ರಥೋತ್ಸವಕ್ಕೆ ಚಾಲನೆ. ಸಾರಂಗಪಾಣಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಜರುಗಿದ ಬೆಳ್ಳಿ ಗರುಡ ಸೇವೆ. ಅದ್ದೂರಿ ಮೆರವಣಿಗೆಯಲ್ಲಿ ಸ್ವಾಮಿಯನ್ನು ದರ್ಶಿಸಿ ಪುನೀತರಾದ ಭಕ್ತಜನ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಗೋದಾದೇವಿಗೆ ನೀರಾಟೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾಗಿರುವ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನವು ಈ ತಿಂಗಳ 7ರಿಂದ 13ರವರೆಗೆ ದೇವಿಗೆ ನೀರಾಟೋತ್ಸವವನ್ನು ಆಚರಿಸುತ್ತಿದೆ. ಈ ಸಂದರ್ಭದಲ್ಲಿ 14ನೇ ದಿನವಾದ ಸೋಮವಾರ ಬೆಳಗ್ಗೆ ಅರ್ಚಕರು ಶ್ರೀ ಗೋದಾದೇವಿಯನ್ನು ಸಕಲ ಚಿನ್ನದ ಆಭರಣಗಳು, ರೇಷ್ಮೆ ವಸ್ತ್ರ ಮತ್ತು ಪರಿಮಳಯುಕ್ತ ಮಾಲೆಗಳಿಂದ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ತಾಳಮೇಳಗಳು ಮತ್ತು ಶುಭ ವಾದ್ಯಗಳೊಂದಿಗೆ ದೇವಿಯನ್ನು ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಿಂದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಬಳಿಯ ರಾಮಚಂದ್ರ ಪುಷ್ಕರಣಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಅಲ್ಲಿ ಅರ್ಚಕರು ಅಮ್ಮನವರಿಗೆ ಏಕಾಂತ ಸ್ನಪನ ತಿರುಮಂಜನ ಮಾಡಿದರು. ನಂತರ ಸಾಂಪ್ರದಾಯಿಕ ಆಸ್ಥಾನವನ್ನು ನಡೆಸಿ ದೇವಿಗೆ ನೈವೇದ್ಯ ಮತ್ತು ಮಹಾ ಮಂಗಳಾರತಿಯನ್ನು ಅರ್ಪಿಸಲಾಯಿತು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಸಪ್ತೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಶ್ರೀಕೃಷ್ಣ ಮಠದ ಗರ್ಭಗುಡಿಯ ಆವರಣದಲ್ಲಿ ಪಾರ್ಥಸಾರಥಿ ಸುವರ್ಣ ರಥದ ಪ್ರಥಮ ರಥೋತ್ಸವಕ್ಕೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಸುಶ್ರೇಂದ್ರ ತೀರ್ಥ ಶ್ರೀಪಾದರು ಚಾಲನೆಯನ್ನು ನೀಡಿದರು. ಪುತ್ತಿಗೆ ಶ್ರೀಪಾದರ ಸಂಕಲ್ಪದಂತೆ ವೇಣುವಾದನದೊಂದಿಗೆ ಪಾರ್ಥಸಾರಥಿ ಸುವರ್ಣ ರಥದ ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ನಂತರ ಶಯನೋತ್ಸವವು ಜರುಗಿತು. ಶಯನೋತ್ಸವದಲ್ಲಿ ವಿಶೇಷವಾಗಿ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶ್ರೇಂದ್ರ ತೀರ್ಥ ಶ್ರೀಪಾದರು ಶಂಖನಾದವನ್ನು ಮಾಡಿದರು.
ಕುಂಭಕೋಣಂನ ಸಾರಂಗಪಾಣಿ ದೇವಾಲಯದಲ್ಲಿ ಬೆಳ್ಳಿ ಗರುಡ ಸೇವೆಯು ಅತ್ಯಂತ ವೈಭವವಾಗಿ ಜರುಗಿತು. ದೇವಾಲಯಗಳ ನಗರವಾದ ಕುಂಭಕೋಣಂನ ಸಾರಂಗಪಾಣಿ ದೇವಾಲಯವು ವೈಷ್ಣವ ದೇವಾಲಯಗಳಲ್ಲಿ ತಿರುಪತಿ ಮತ್ತು ಶ್ರೀರಂಗಕ್ಕೆ ಸಮಾನವಾಗಿದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ಥೈ ಪೊಂಗಲ್ ತಿರುಥೇರೊಟ್ಟಿ ಉತ್ಸವ ನಡೆಯುತ್ತದೆ. 10 ದಿನಗಳ ಉತ್ಸವದ 4ನೇ ದಿನದಂದು ಗರುಡ ಸೇವೆಯನ್ನು ನಡೆಸಲಾಯಿತು. ಉತ್ಸವದ ಅಂಗವಾಗಿ ಸಾರಂಗಪಾಣಿ ಸ್ವಾಮಿಯನ್ನು ವಿಶೇಷ ಹೂವಿನ ಅಲಂಕಾರದಲ್ಲಿ ಸಿಂಗರಿಸಿ ಬೆಳ್ಳಿ ಗರುಡ ವಾಹನದಲ್ಲಿ ಮೆರವಣಿಗೆ ಮೂಲಕ ಭಕ್ತರಿಗೆ ದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗರುಡ ಸೇವಾ ಮೆರವಣಿಗೆ ನಡೆಯಿತು ಮತ್ತು ಶಾಲೆಯ ವಿದ್ಯಾರ್ಥಿಗಳು ನೃತ್ಯ ಮಾಡಿದರು. ಮೆರವಣಿಗೆಯ ನಂತರ ಸಾರಂಗಪಾಣಿ ಸ್ವಾಮಿಗೆ ವಿಶೇಷ ದೀಪಾರಾಧನೆ ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ಸಾರಂಗಪಾಣಿ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಉಡುಪಿಯ ಶ್ರೀ ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಪೂರ್ವಭಾವಿಯಾಗಿ ನಡೆದ ಪುರಪ್ರವೇಶದ ಸಭಾ ಕಾರ್ಯಕ್ರಮದಲ್ಲಿ ಉಡುಪಿ ನಾಗರಿಕರ ಪರವಾಗಿ ಪೌರ ಸನ್ಮಾನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸನ್ಮಾನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಶ್ರೀ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ಇತರ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮವು ಜರುಗಿತು. ನಂತರ ಶ್ರೀಪಾದರುಗಳು ಅನುಗ್ರಹ ಸಂದೇಶ ನೀಡಿದರು. ನಮ್ಮ 4ನೇ ಪರ್ಯಾಯವನ್ನು, ವಿಶ್ವಗೀತಾ ಪರ್ಯಾಯವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ ಮುಂದಿನ ಕೃಷ್ಣನ ಸೇವೆಗಾಗಿ ಒಬ್ಬ ಯುವ ಯತಿಗೆ ಹಸ್ತಾಂತರ ಮಾಡಲಿಕ್ಕೆ ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಾವು ಕೃಷ್ಣನ ಸೇವೆ ಮಾಡಿ ಇನ್ನೊಬ್ಬ ವೃದ್ಧರಿಗೆ ಬಿಟ್ಟು ಕೊಡುವುದಂದರೆ ಆವಾಗ ಬಹಳ ಆತಂಕ ಇರುತ್ತದೆ. ಆದರೆ ಒಬ್ಬ ಯುವಕ ತರುಣ ಯತಿಗೆ ಈ ಕೃಷ್ಣನ ಪೂಜೆಯ ಜವಾಬ್ದಾರಿಯನ್ನು ನಾವು ಹಸ್ತಾಂತರ ಮಾಡಲಿಕ್ಕೆ ಅತ್ಯಂತ ಉತ್ಸಾಹ, ಅತ್ಯಂತ ಸಂಭ್ರಮ ಅಂತ ಹೇಳಿ ನಾವು ಅನುಭವಿಸ್ತಾ ಇದ್ದೇವೆ. ಈ ಸಂಭ್ರಮವನ್ನು ಉಡುಪಿಯ ಎಲ್ಲ ಜನರು ಕೂಡ ಅದನ್ನು ಅನುಭವಿಸ್ತಾ ಇರುವುದು ನಮಗೆ ಅತ್ಯಂತ ಹರ್ಷದಾಯಕವಾಗಿದೆ. ಉಡುಪಿಯ ಶ್ರೀಕೃಷ್ಣನ ಆರಾಧನೆ ಇದು ವೈಯಕ್ತಿಕ ಆರಾಧನೆ ಅಲ್ಲ, ಕ್ಷೇಮಕ್ಕಾಗಿ ಸಮಷ್ಟಿ ಚಿಂತನೆಯಿಂದ ಮಾಡತಕ್ಕಂತಹ ಆರಾಧನೆ. ಹಾಗಾಗಿ ಪರ್ಯಾಯ ಅಂತೇಳಿ ಹೇಳಿದರೆ ಇದು ಕೇವಲ ಒಬ್ಬ ಸ್ವಾಮಿಗಳ ಪರ್ಯಾಯ ಅಲ್ಲ. ಸ್ವಾಮಿಗಳು ಅಲ್ಲಿ ಕೇವಲ ನಿಮಿತ್ತ ಮಾತ್ರ. ಇದೊಂದು ಪರ್ಯಾಯ ಬ್ರಹ್ಮೋತ್ಸವದ ಹಾಗೆ. ಬ್ರಹ್ಮೋತ್ಸವ ನಡೀತದೆ, ಯಾರೋ ಒಬ್ಬರು ಭಕ್ತರು ಬ್ರಹ್ಮೋತ್ಸವ ಸೇವೆಯನ್ನು ಕೊಡ್ತಾರೆ. ಆದರೆ ರಥ ಮಾತ್ರ ಅವರಿಂದ ಎಳೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೇವಲ ಚಿನ್ನದ ದಂಡ ಹಿಡ್ಕೊಂಡು ಒಂದು ಕಡೆ ನಿಂತುಕೊಂಡಿರ್ತಾರೆ ಹೊರತು ರಥ ಎಳೆಯುವವರು ಭಕ್ತರು, ಎಲ್ಲ ಭಕ್ತರು ಸೇರಿ. ಸೇವೆ ಅವರ ಹೆಸರಿನಲ್ಲಿ ನಡೀತದೆ. ಆದರೆ ನಿಜವಾಗಿ ಬ್ರಹ್ಮರಥದ ಉತ್ಸವ ಸಾರ್ವಜನಿಕರಿಂದ ನಡೆಯುತ್ತದೆ. ಹಾಗೆಯೇ ಕೃಷ್ಣನ ಪರ್ಯಾಯ, ಪುತ್ತಿಗೆ ಸ್ವಾಮಿಗಳ ಪರ್ಯಾಯ, ಶಿರೂರು ಸ್ವಾಮಿಗಳ ಪರ್ಯಾಯ ಎಂಬುದಾಗಿ ಬ್ರಹ್ಮೋತ್ಸವ ಸೇವೆ ಕೊಟ್ಟವರ ಸೇವಾಕರ್ತರ ಹೆಸರಿನ ಹಾಗೆ ಮಾತ್ರ ಇದೆ ಹೊರತು ನಿಜವಾದ ಪರ್ಯಾಯ ಎಲ್ಲ ಭಕ್ತರು ಸೇರಿ ಮಾಡತಕ್ಕಂತಹ, ಜಗತ್ತಿನ ಹಿತಕ್ಕಾಗಿ ಮಾಡತಕ್ಕಂತಹ ಇದೊಂದು ಬ್ರಹ್ಮೋತ್ಸವ ಎಂಬುದಾಗಿ ನಾವು ಭಾವಿಸಬಹುದು. ಆದ್ದರಿಂದ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಅಂತೆ ನಮಗೇನು ಸಂಬಂಧ, ಶಿರೂರು ಸ್ವಾಮಿಗಳ ಪರ್ಯಾಯ ಅಂತೆ ನಮಗೇನು ಸಂಬಂಧ ಎಂಬುದಾಗಿ ಯಾರೂ ಭಾವಿಸೋದಿಲ್ಲ. ಇದು ನಮ್ಮ ಪರ್ಯಾಯ ಎಂಬುದಾಗಿ ಎಲ್ಲ ನಾಡಿನ ಜನತೆ ಕೃಷ್ಣನಿಗೆ ಹೊರೆ ಕಾಣಿಕೆ ಎಲ್ಲ ಸೇವೆಯನ್ನು ಮಾಡಿ ಸಂಭ್ರಮಿಸ್ತಕ್ಕಂತಹ ಈ ಪರ್ಯಾಯ ಇದು ಸಮಷ್ಟಿ ಚಿಂತನೆಯ ಪ್ರತೀಕ ಅಂತ ಹೇಳಿ ನಾವು ಗುರುತಿಸಬಹುದು.
2 ವರ್ಷದಿಂದ ಇಡೀ ಭಾರತ ಸುತ್ತಿ 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 ಇವತ್ತು ಉಡುಪಿಗೆ ಕೃಷ್ಣ ಕರ್ಕೊಂಡ. ಇನ್ನು 2 ವರ್ಷ ಇಲ್ಲೇ ಇದ್ದು ಕೃಷ್ಣನ ಪೂಜೆ ಮಾಡಲಿಕ್ಕೆ ಅಂತ. ಇಲ್ಲಿಗೆ ಕರ್ಕೊಂಡು ಬರಲಿಕ್ಕಿಂತ ಹಿಂದೆ ಸುರುವಿಗೆ ಬಂದದ್ದು ಕಡಿಯಾಳಿ ದೇವಸ್ಥಾನಕ್ಕೆ. ನಮ್ಮ ಮಠಕ್ಕೂ ಕಡಿಯಾಳಿ ದೇವಸ್ಥಾನಕ್ಕೂ ದೇವಿಗೂ ತುಂಬ ಸಂಬಂಧ. ಹಾಗಾಗಿ ವಿಶೇಷವಾಗಿ ಇವತ್ತು ಶುಕ್ರವಾರವೂ ಕೂಡ ಆ ದೇವಿಯ ಅಮ್ಮನ ಅನುಗ್ರಹ ಇಟ್ಕೊಂಡು ಕೃಷ್ಣನ ಪೂಜೆಗೆ ಬಂದದ್ದು. ನಮ್ಮಲ್ಲಿ ಹೇಗೆ ಕೇಳಿದರೆ ನಾವು ನೇರವಾಗಿ ಯಾವುದನ್ನು ದೇವರಿಗೆ ಅರ್ಪಣೆ ಮಾಡಲಿಕ್ಕಿಲ್ಲ. ಆ ಅಧಿಕಾರನೇ ನಮ್ಮ ಹತ್ರ ಇಲ್ಲ. ನಾವು ತುಂಬ ಚಿಕ್ಕವರು ಎಲ್ಲರೂ. ಹಾಗಾಗಿ ದೇವರ ಪೂಜೆ ಮಾಡಬೇಕು ಅಂತ ಹೇಳಿದರೆ ಲಕ್ಷ್ಮಿಯ ಮೂಲಕ ಅದನ್ನು ದೇವರಿಗೆ ಅರ್ಪಿಸಬೇಕು. ಅದಕ್ಕೋಸ್ಕರ ಶಂಖದಿಂದ ನೀರನ್ನೆಲ್ಲದಕ್ಕೂ ಪ್ರೋಕ್ಷಣೆ ಎಲ್ಲ ಮಾಡಿ ಶಂಖಕ್ಕೆ ಸ್ಪರ್ಶ ಮಾಡಿ ನಂತರ ಪರಮಾತ್ಮನಿಗೆ ಅರ್ಪಿಸೋದು. ಲಕ್ಷ್ಮಿಯೇ ಅರ್ಪಿಸುವಂಥದ್ದು ಅಂತ. ಅದೇ ರೀತಿ ಇಲ್ಲಿ ಕೃಷ್ಣನ ಪೂಜೆ ಮಾಡಲಿಕ್ಕಿಂತ ಮೊದಲು ಲಕ್ಷ್ಮಿಯ ಅನುಗ್ರಹ ಇಟ್ಕೊಂಡು ನಂತರ ಕೃಷ್ಣನ ಪೂಜೆ ಮಾಡಲಿಕ್ಕೆ ಬಂದದ್ದು. ಆದರೆ ನಾವು ಸುಮ್ಮನೆ ಬರಲಿಲ್ಲ. ಉಡುಪಿಯ ಎಲ್ಲ ಜನರು ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಬಂದರು. ತುಂಬ ವಿಜೃಂಭಣೆಯಿಂದ ನಮ್ಮ DC ಅವರು ಇರ್ಬೋದು ಅಥವಾ ನಮ್ಮ ಯಶ್ಪಾಲ್ ಸುವರ್ಣ ಅವರು ಇರ್ಬೋದು, ತುಂಬ ಜವಾಬ್ದಾರಿ ವಹಿಸಿಕೊಂಡು ತುಂಬ ವಿಜೃಂಭಣೆಯಿಂದ ಸ್ವಾಗತ ಕರ್ಕೊಂಡು ಬಂದರು. ಎಲ್ಲ ಊರಿನವರೆಲ್ಲರೂ ಸೇರಿ ಇವತ್ತು ಸ್ವಾಗತ ಆಯಿತು, ಇನ್ನು ಇಲ್ಲೇ ಇರ್ತಾರೆ, ಇನ್ನು ನಾವಾಗಾದರೆ ನಮ್ಮ ಮನೆಯಲ್ಲೇ ಕೂತ್ಕೊಳ್ಳುವ ಅಂತಲ್ಲ. ಸ್ವಾಗತ ಮಾಡಿ ಕರ್ಕೊಂಡು ಬಂದದ್ದು ಯಾಕೆ, ಇನ್ನು 2 ವರ್ಷ ಪರ್ಯಾಯ ಉಂಟು ಅಂತ. ಆಗ ಅವರು ಹೇಳಿದರು, ಉಡುಪಿಗೆ 2 ವರ್ಷಕ್ಕೊಮ್ಮೆ ಪರ್ಯಾಯ, ಸ್ವಾಮಿಗಳಿಗೆ 14 ವರ್ಷಕ್ಕೊಮ್ಮೆ, ಉಡುಪಿಗೆ ಪ್ರತಿ 2 ವರ್ಷಕ್ಕೊಮ್ಮೆ ಪರ್ಯಾಯ ಉಂಟು ಅಂತ. ಹಾಗಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಯಾರಿಗೆ? ಉಡುಪಿಯ ಜನರಿಗೆ, ಕೃಷ್ಣ ಭಕ್ತರಿಗೆ. ಹಾಗಾಗಿ ಎಲ್ಲ ಕೃಷ್ಣ ಭಕ್ತರು ಸೇರಿ ಆ ಪರ್ಯಾಯವನ್ನು ನಡೆಸಬೇಕು. ಮತ್ತು ಹೆಗ್ಡೆಯವರು ಕೂಡ ವಿಶೇಷವಾಗಿ ನಗರ ಅಲಂಕಾರದಲ್ಲಿ ಅನೇಕ ಭಾಗವನ್ನು ಅವರು ವಹಿಸಿಕೊಂಡಿದ್ದಾರೆ. ಈ ರೀತಿ ಆಗ್ಬೋದು ಅಂತೆಲ್ಲ ಅವರು ತುಂಬ ಸಜೆಷನ್ ಎಲ್ಲ ಕೊಟ್ಟಿದ್ದಾರೆ. ಅಂತೂ ನೀವೆಲ್ಲ ಕೃಷ್ಣ ಭಕ್ತರು ಸೇರಿ ಈ ಪರ್ಯಾಯವನ್ನು ನಡೆಸಬೇಕು. ಕೃಷ್ಣನ ಆರಾಧನೆ ಮಾಡಿದಾಗ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ. ನಾವು ನಿಸ್ವಾರ್ಥವಾಗಿ ಕೃಷ್ಣನನ್ನು ಹಿಡ್ಕೊಂಡ್ರೆ, ಈ ಕಾಳಿಂಗ ಮರ್ದನ ಕೃಷ್ಣ ಬಾಲವನ್ನು ಎತ್ತಿ ಹಿಡಿದಿದ್ದಾನೆ, ತಲೆ ಮೇಲೆ ಕುಳಿದಿದ್ದಾನೆ. ಏನು ಸಂದೇಶ ಅಂತ ಕೇಳಿದರೆ, ಈ ಕೃಷ್ಣ ನೀರಿನ ಒಳಗೆ ಹೋದಾಗ ಕಾಳಿಂಗ ಬಾಲದಿಂದ ಕೃಷ್ಣನನ್ನು ಸುತ್ತಿಕೊಂಡ. ಹಾವುಗಳ ಸ್ವಭಾವ ಹಾಗೇನೆ, ಫಸ್ಟ್ ಸುತ್ತಕೊಳ್ಳೋದು, ನಂತರ ಕಚ್ಚಲಿಕ್ಕೆ ಬರುವುದು. ಉಪದ್ರ ಮಾಡಲಿಕ್ಕೆ ಬಂದದ್ದು ಯಾರು ಕೇಳಿದರೆ ಆ ಕಾಳಿಂಗನೇ. ಆದರೆ ಕಾಳಿಂಗನ ಬಾಯಿ ನಾವು ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳ ಯಾರಿಗ ತಲೆಗೆ ಹೊಡಿತೇವೆ. ಆದರೆ ನಾನು ಮಾಡಿದಲ್ಲ, ನನ್ನ ಕೈ ಮಾಡಿದ್ದು ಅಂತ. ಅದೇ ರೀತಿ ಕಾಳಿಂಗನ ಬಾಯಿ ಕಚ್ಚಲಿಕ್ಕೆ ಬಂದದ್ದು. ಅದಕ್ಕೋಸ್ಕರ ಪರಮಾತ್ಮ ಅದಕ್ಕೆ ಶಿಕ್ಷೆ ಕೊಟ್ಟ. ಅಪರಾಧಿಗಳಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟ, ಸರಿಯಾಗಿ ತಲೆ ಮೇಲೆ ತುಳಿದು ಶಿಕ್ಷೆ ಕೊಟ್ಟ. ಆದರೆ ನಿರಪರಾಧಿಗಳನ್ನು ಯಾರು ಪರಮಾತ್ಮನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೋ ಆ ಬಾಲವನ್ನು ಕೃಷ್ಣ ಏನು ಮಾಡಿದ? ಎತ್ತಿ ಹಿಡಿದ. ಹೀಗೆ ನಾವೆಲ್ಲ ಕೃಷ್ಣ ಭಕ್ತರನ್ನೂ ಕೂಡ ಪರಮಾತ್ಮ ಎತ್ತಿ ಹಿಡಿಬೇಕು. ಎಲ್ಲ ದುಷ್ಟ ಜನರನ್ನು ತುಳಿದು ಹಾಕಬೇಕು. ಅದಾಗಬೇಕು ಅಂತ ಹೇಳಿದರೆ ನಾವು ಕೃಷ್ಣನ ಆರಾಧನೆ ಮಾಡಬೇಕು. ಹಾಗಾಗಿ ತಾವೆಲ್ಲರೂ ವಿಶೇಷವಾಗಿ ಶಿರೂರು ಪರ್ಯಾಯದಲ್ಲಿ ಎಲ್ಲರಿಗೆ ಮುಕ್ತ ಅವಕಾಶ ಉಂಟು ಬಂದು ಕೃಷ್ಣನ ಸೇವೆ ಮಾಡಲಿಕ್ಕೆ. ಅನೇಕ ಜನರು ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಕೃಷ್ಣನ ಸೇವೆ ಮಾಡಲಿಕ್ಕಿದ್ದಾರೆ. ಆದರೆ ಅವರೆಲ್ಲ ಒಂದು ಕಂಪ್ಲೇಂಟ್ ಹೇಳ್ತಾರೆ, ಅಲ್ಲ ನಾವು ಬರ್ತೇವೆ, ಬಂದಾಗ ಯಾರು ನಮ್ಮನ್ನು ವಿಚಾರಣೆ ಮಾಡುವವರಿಲ್ಲ ಅಂತ. ಚಾಸ ಕೇಳೋದಿಲ್ಲ, ಕಾಪಿಸ ಕೇಳೋದಿಲ್ಲ ಅಂತ. ಯಾರು ವಿಚಾರಣೆ ಮಾಡೋದು? ನಾವೆಲ್ಲ ಕೃಷ್ಣ ಭಕ್ತರು ವಿಚಾರಣೆ ಮಾಡಬೇಕು. ಹಾಗೆ ತಾವೆಲ್ಲರೂ ಬಂದು ಕೃಷ್ಣ ಮಠದಲ್ಲಿದ್ದು ಆ ಕೃಷ್ಣ ಭಕ್ತರ ಸೇವೆಯೂ ಮಾಡಬೇಕು, ತನ್ಮೂಲಕ ಆ ಕೃಷ್ಣನ ಸೇವೆ ಮಾಡಬೇಕು ಅಂತ ಹೇಳುತ್ತಾ ಆ 2 ವರ್ಷ ನಿಮ್ಮ ಪರ್ಯಾಯ. ಹಾಗಾಗಿ ತಾವೆಲ್ಲ ಕೃಷ್ಣ ಭಕ್ತರು ಸೇರಿ ಆ ಪರ್ಯಾಯವನ್ನು ನೆರವೇರಿಸಿ ಕೃಷ್ಣ ವಿಠಲ ಮುಖ್ಯ ಪ್ರಾಣರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳುತ್ತಾ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ.
ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ननाथो ननाथः सदा वेङ्कटेशं स्मरामि स्मरामि. हरे वेङ्कटेश प्रसीद प्रसीद. प्रियं वेङ्कटेश प्रयच्छ प्रयच्छ. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಇರುವ ಶ್ರೀ ನರಸಿಂಹತೀರ್ಥರ ಆರಾಧನಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಶ್ರೀ ನರಹರಿ ತೀರ್ಥರ ಬೃಂದಾವನಕ್ಕೆ ಉತ್ತರಾದಿ ಮಠದ ಪೀಠಾಧೀಶರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಮಹಾಪಂಚಾಮೃತ ಅಭಿಷೇಕ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಇರುವ ಶ್ರೀ ಏಕಾಂಬರೇಶ್ವರ ಸನ್ನಿಧಿಯಲ್ಲಿ ಧನುರ್ಮಾಸದ ಸೋಮವಾರದಂದು ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ರುದ್ರಾಕ್ಷಿ ಹಾರ ಹಾಗೂ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಹಾಗೂ ಉಪಾಲಯದ ಶ್ರೀ ಕಾಮಾಕ್ಷಿ ದೇವಿಗೆ ನಿತ್ಯದ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಸಹಿತ ಮಂಗಳ ನೀರಾಜನ ಬೆಳಗಲಾಯಿತು. ಈ ವೇಳೆ ನೆರೆದ ಭಕ್ತರು ಸ್ವಾಮಿ ಹಾಗೂ ಅಮ್ಮನವರ ದರ್ಶನ ಪಡೆದು ಧನ್ಯರಾದರು. ಹೊಸೂರು ಬ್ರಾಹ್ಮಣ ಸಂಘದ ಪರವಾಗಿ ಶ್ರೀ ತ್ಯಾಗರಾಜ ಸ್ವಾಮಿಗಳ 24ನೇ ಆರಾಧನೋತ್ಸವವು ಅದ್ದೂರಿಯಾಗಿ ನಡೆಯಿತು. ಹೊಸೂರಿನ ತೇರುಪೇಟೆಯ ಗಾಯತ್ರಿ ಮಹಲ್ನಲ್ಲಿ ನಡೆದ ಆರಾಧನೋತ್ಸವದ ಅಂಗವಾಗಿ ಸಂಗೀತ ಕಲಾವಿದರು ಭಾಗವಹಿಸಿ ಶ್ರೀ ತ್ಯಾಗರಾಜ ಸ್ವಾಮಿಗಳು ರಚಿಸಿದ ಪಂಚರತ್ನ ಕೀರ್ತನೆಗಳನ್ನು ಹಾಡಿದರು. ಸಣ್ಣ ಮಕ್ಕಳು ಸಹ ತ್ಯಾಗರಾಜ ಕೀರ್ತನೆಗಳನ್ನು ಹಾಡಿ ಎಲ್ಲರನ್ನೂ ಮೆಚ್ಚಿಸಿದರು. ಈ ಸಂದರ್ಭದಲ್ಲಿ ಕಲಾವಿದರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದನಾ ಪತ್ರಗಳನ್ನು ನೀಡಲಾಯಿತು.
ಸಮಾರಂಭದಲ್ಲಿ ಕಲಾವಿದರು ಮತ್ತು ಸಂಗೀತ ಅಭಿಮಾನಿಗಳು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ನಾಮಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ದಂಪತಿಗಳೊಂದಿಗೆ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ಕಾಕ್ಸ್ಟೌನ್ನಲ್ಲಿ ಇರುವ ಶ್ರೀ ತಿಂಥಿನಿ ಸ್ವಾಮಿ ಮಠದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಭಜನಾ ಮಂಡಳಿ ವತಿಯಿಂದ ಧನುರ್ಮಾಸದ ಅಂಗವಾಗಿ ನಗರ ಸಂಕೀರ್ತನೆಯನ್ನು ನಡೆಸಲಾಯಿತು. ಇದರ ಅಂಗವಾಗಿ ಅನೇಕ ಭಕ್ತರು ವಿವಿಧ ಬಗೆಯ ದೇವರ ಸಂಕೀರ್ತನೆಯನ್ನು ಪಠಿಸುತ್ತಾ ಸಂತೋಷದಿಂದ ನಗರದ ಮುಖ್ಯ ಬೀದಿಗಳಲ್ಲಿ ಸಾಗಿದರು. ಭಕ್ತಾದಿಗಳು ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುತ್ತಾ ದೇವರ ಕೃಪೆಗೆ ಪಾತ್ರರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪ್ರಸಿದ್ಧ ಕಲಾವಿದರಾದ ಆರ್.ಕೆ. ಪದ್ಮನಾಭನ್ ಇವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಕೃಷ್ಣ ಬಾಗಿಲಲೆ ಭಜಕನೋ ನಾನು ಬಾಗಿಲಲೆ ಬೇದಿಗ ಭಜಕನು ನಾನು ಗೋಪಾಲ ಭೂಪಾಲ ಕಾಯೇಯ ನೀನು ಬಾಗಿಲಲೆ ಬೇದಿಗ ಭಜಕನು ನಾನು ಗೋಪಾಲ ಭೂಪಾಲ ಕಾಯೇಯ ಬಾಗಿಲಲೆ ಬೇದಿಗ ಭಜಕನು ಕೃಷ್ಣ ಶ್ರೀ ಲಾಲ್ದಾಸ್ ಭಕ್ತ ಆಂಜನೇಯ ಸ್ವಾಮಿ ಭಜನೆ ಮಂಡಳಿ ಬಳೆಪೇಟೆಯಲ್ಲಿ 29ನೇ ವರ್ಷದ ಧನುರ್ಮಾಸ ಸಂಗೀತೋತ್ಸವ ಕಾರ್ಯಕ್ರಮದ ನಿಮಿತ್ತ ವಿದ್ವಾನ್ ಎಂ.ಬಿ. ಹರಿಹರನ್ ಹಾಗೂ ವಿದ್ವಾನ್ ಅಶೋಕ್ ರವರಿಂದ ಗಾಯನ ಕಾರ್ಯಕ್ರಮ ನೆರವೇರಿತು. ಬಳಿಕ ವಿದ್ವಾನ್ ಪಟ್ಟಾಭಿರಾಮ್ ಪಂಡಿತ್ ರವರ ತಂಡದಿಂದ ಸಹ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಉಡುಪಿಯ ಶ್ರೀ ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪೂರ್ಣಪ್ರಜ್ಞಾ ವೇದಿಕೆಯಲ್ಲಿ ವಿದುಷಿ ಶ್ರೀಮತಿ ಸುಮಂಗಲಾ ರತ್ನಾಕರ್ ರಾವ್ ಮತ್ತು ಬಳಗ ನಾಟ್ಯಾರಾಧನಾ ಕಲಾಕೇಂದ್ರ ಮಂಗಳೂರು ಇವರಿಂದ ಶ್ರೀಕೃಷ್ಣ ಲೀಲಾಮೃತಂ ನೃತ್ಯ ಕಾರ್ಯಕ್ರಮ ನಡೆಯಿತು. ಶ್ರೀಹರಿಯ ಪಾದ ಸೇರುವುದೇ ಪಾವನ ಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ ಪಾವನ ಜಗ ಜನನಿ ಲಕುಮಿ ಪಿಡಿದ ಶ್ರೀಹರಿ ಪಾದ ಸೇರುವುದೇ
ಪಿಡಿದ ಶ್ರೀಹರಿ ಪಾದ ಸೇರುವುದೇ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಡಾಕ್ಟರ್ ಶ್ರೀನಿವಾಸ್ ರವರಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Govinda, Hari Govinda.